ಈಗಾಗಲೇ ವಯಸ್ಸಾಗೋಗಿದೆ, 35, 38, 40 ವರ್ಷ ಆಗಿದ್ರೂ ಕೂಡ ಇನ್ನೂ ಹುಡುಗಿ ಸಿಗ್ತಾ ಇಲ್ಲ ಅಥವಾ ಹುಡುಗ ಸಿಗ್ತಾ ಇಲ್ಲ. ವೈವಾಹಿಕ ಜೀವನ ನಡೆಸೋದಕ್ಕೆ ಮುಂದಕ್ಕೆ ನಮಗಾಗುತ್ತೋ ಇಲ್ಲವೋ ಅನ್ನುವ ಒಂದು ಚಿಂತೆಗೀಡಾಗಿರ್ತೀರ. ಕೆಲವರ ಜೀವನ ಜಾತಕವೇ ಆಗಿರುತ್ತೋ ಏನೋ ಅಂತಹ ಕೆಲವರಿಗೆ ಪರಿಹಾರ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಇಂತಹ ಸಮಸ್ಯೆಗಳು ಇತ್ತು ಅನ್ನೋದಾದರೆ ಪರಿಹಾರಕ್ಕಾಗಿ ಪಂಡಿತ್ ಶಿವಾನಂದ ಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಇವರಿಂದ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳಿ. ಇನ್ನು ಯಾವುದೇ ವಿಷಯದಲ್ಲಿ ಗಂಡ ಹೆಂಡತಿ ಇರಬಹುದು, ಸತಿಪತಿ ಕಲಹಗಳಿರಬಹುದು, ವಶೀಕರಣ, ಮಾಟ ಮಂತ್ರದಂತಹ ಗೌಪ್ಯ ಸಮಸ್ಯೆಗಳ ಪರಿಹಾರ ಇವರಲ್ಲಿ ಶತಸಿದ್ಧವಾಗಿ ಸಾಧ್ಯವಾಗುತ್ತೆ. ದಾಂಪತ್ಯ ಜೀವನಕ್ಕೆ ಕಾಲಿಡಲು ಇನ್ನೂ ಸಮಯಗಳು ಸರಿಯಾಗಿ ಸಿಗುತ್ತಿಲ್ಲ ಅನ್ನುವುದಾದರೆ ಮತ್ತು ಬದುಕಿನ ಉದ್ದಕ್ಕೂ ಯಾವುದೇ ಒಂದು ವಿಚಾರದಲ್ಲೂ ಗಮನ ಹರಿಸದೆ 38-40 ವರ್ಷ ಕಳೆದರೂ ಇನ್ನು ವೈವಾಹಿಕ ಜೀವನದಲ್ಲಿ ಇಲ್ಲ ಅಂತ ಚಿಂತೆಗೀಡಾಗಿದ್ದರೂ ಕೂಡ ಈ ಒಂದು ಸರಳ ಪರಿಹಾರ. ಅರಳಿ ಮರಕ್ಕೆ ಹೋಗಿ ಹಳದಿ ನೂಲನ್ನು ಗಟ್ಟಿಯಾಗಿ ಬಿಗಿಯಾಗಿ ಕಟ್ಟಬೇಕು. 9 ಸುತ್ತು ಅರಳಿ ಮರಕ್ಕೆ ಆ ನೂಲನ್ನು ಸುತ್ತುತ್ತಾ ಈ ಒಂದು ಮಂತ್ರವನ್ನು ಹೇಳ್ತಾ ಬರಬೇಕು. ಓಂ ನಮೋ ಅರ್ಧನಾರೀಶ್ವರಾಯ ನಮಃ. ಇದು ಸರಳ ಮಂತ್ರ. ಈ ಮಂತ್ರವನ್ನು 108 ಬಾರಿ ಹೇಳಿಬಿಡಿ. ಇದಾದ ಮೇಲೆ ಉತ್ತದ ನಾಗರಕಟ್ಟೆಗೆ ಒಂದು ಸ್ವಲ್ಪ ಹಾಲನ್ನು ತನ್ನಿ ಎರೆದು ಬಿಡಿ. ಖಂಡಿತವಾಗಿಯೂ ಮದುವೆ ಆಗುತ್ತೆ. ಜಾತಕದ ವಿಶ್ಲೇಷಣೆಗಳು ಆಗಬೇಕು ಅಂದರೆ ಪಂಡಿತ್ ಶಿವಾನಂದ ಗುರುಗಳಿಗೊಂದು ಕರೆ ಮಾಡಿ ನಿಮ್ಮ ಮದುವೆ ದಿನಾಂಕವನ್ನು ಮುಂಚಿತವಾಗಿಯೇ ತಿಳಿಸುತ್ತಾರೆ.